ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ಒಂದು ವೀಡಿಯೋ ಮಾಡಿದ್ದೆ, ರೆಡ್ ಮರ್ಕ್ಯುರಿಗೋಸ್ಕರ ಎಲ್ಲ ಹುಡುಕಾಡ್ತಾ ಇದ್ದಾರೆ, ಹಳೆ ಟಿ ವಿ ಹಳೆ ರೇಡಿಯೋಗಳೆಲ್ಲ ಕಿಚ್ಚಾಕ್ಬಿಟ್ಟು ಹುಡುಕಾಡ್ತಾ ಇದ್ದಾರೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ ಹೇಳಿದ್ದೆ ನಾನು ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ, ಯಾವ ಥರ ಇರುತ್ತೆ ಅಂತೆಲ್ಲ ಹೇಳಿದ್ದೆ. ಸೊ ಇವಾಗ ಏನಾಗಿದೆ ಅಂತಂದರೆ ಈಗ ಸ್ವಲ್ಪ ಟ್ವಿಸ್ಟ್ ಕೊಟ್ಟಿದೆ. ಈ KGF ಬಾಹುಬಲಿಲಿ ಈ ಕಟಪ್ ಹೋಗಿ ಚುಚ್ಬಿಡೋದು ಈ ಥರ ಎಲ್ಲ ನಡೀತಲ್ಲ, ಆ ಥರ ಇಲ್ಲೊಂಥರ ಟ್ವಿಸ್ಟ್ ಇವಾಗ. ಸೊ ಈ ಟ್ವಿಸ್ಟ್ಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ ಇದು ಪಕ್ಕಾ ಫೇಕ್ ಅಂತ. ಈ ನ್ಯೂಸ್ ಓಡಾಡ್ತಾ ಇದ್ದರೆ ಫೇಕ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಇವಾಗ ಏನು ಬಂದಿದೆ ಗೊತ್ತಾ, ಆ ಒಂದು ರೆಡ್ ಮರ್ಕ್ಯುರಿ ಸಿಗುತ್ತಲ್ಲ ಅದನ್ನು ಕನ್ನಡಿ ಮುಂದೆ ಇಟ್ಟರೆ ಅದು ವೈಟ್ ಕಲರ್ ಕಾಣಿಸ್ಬೇಕಂತೆ, ಆಯಿತಾ. ಸೊ ಏನು ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ವೀಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಇವತ್ತು ವಿಡಿಯೋಗೆ 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ರೆಡ್ ಮರ್ಕ್ಯುರಿ ಅಂತಂದರೆ ನಾನು ಆವಾಗಲೇ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಇಷ್ಟು ಉದ್ದ ಟ್ಯೂಬ್ ಇರುತ್ತೆ ರೆಡ್ ಕಲರು, ಅದರೊಳಗೆ ಲಿಕ್ವಿಡ್ ಇರುತ್ತೆ ರೆಡ್ ಕಲರ್ದು. ಓಕೆ, ಸೊ ಅದು ಹಳೆ ಟಿ ವಿಗಳು ಅಥವಾ ಹಳೆ ರೇಡಿಯೋಗಳಿಗೆ ಫಿಕ್ಸ್ ಆಗಿರುತ್ತೆ, ಆಯಿತಾ. ಇವಾಗ ಅದಕ್ಕೋಸ್ಕರ ಹುಡುಕಾಟನೂ ನಡೆಸ್ತಾ ಇದ್ದಾರೆ ತುಂಬ ಜನ. ಆಲ್ರೆಡಿ ಎಲ್ಲ ಹುಡುಕಾಟ ಮಾಡ್ತಾ ಇದ್ದಾರೆ ಬಿಡಿ. ಓಕೆ, ಸೊ ಇವಾಗ ಏನು ಟ್ವಿಸ್ಟ್ ಅಂತಂದರೆ, ಆ ರೆಡ್ ಮರ್ಕ್ಯುರಿ ತೆಗೆದು ನೀವು ಕನ್ನಡಿ ಮುಂದೆ ಇಟ್ಟರೆ ಆ ಕನ್ನಡಿಯಲ್ಲಿ ನಿಮಗೆ ಅದು ವೈಟ್ ಕಲರ್ ಕಾಣಬೇಕು. ರೆಡ್ ಕಲರ್ ಲಿಕ್ವಿಡ್ ಇರುತ್ತಲ್ಲ ಅದು ವೈಟ್ ಕಲರ್ ಕಾಣಬೇಕು. ಟ್ವಿಸ್ಟ್ ಹೆಂಗೆ. ಆಮೇಲೆ ನೀವು ಏನಂತಂದರೆ ಈಗ ಕನ್ನಡಿ ಹಿಂಗೆ ಇಟ್ಬಿಟ್ಟು ಅದನ್ನ ಹಿಂಗೆ ಇಟ್ಬಿಟ್ಟು ಇದನ್ನೇ ನೋಡ್ಕೊ ಕೂತ್ಕೊಬಿಟ್ಟಿರ, ಆಗ್ತಿಲ್ಲ ವೈಟ್ ಆಗ್ತಿಲ್ಲ ಅಂತ. ಇಲ್ಲಿ ನೋಡಬಾರ್ದು, ನೀವು ಕನ್ನಡಿಲಿ ನೋಡಬೇಕು, ಆಯಿತಾ. ಟ್ವಿಸ್ಟ್ ಹೆಂಗೆ ಅಂತ ನೋಡಿ, ಕನ್ನಡಿಲಿ ಅದು ವೈಟ್ ಕಲರ್ ಕಾಣಬೇಕು, ಹಂಗಿದ್ರೆ ಮಾತ್ರ ಬೆಲೆ ಅಂತೆ, ಆಯಿತಾ. ಸೊ ಇಲ್ಲ ಅಂತಂದರೆ ಯಾವುದೇ ರೀತಿ ಬೆಲೆ ಇಲ್ಲ. ನೀವು ಕನ್ನಡಿ ಇಟ್ಟರೂ ಕೂಡ ಕನ್ನಡಿಲಿ ಅದು ರೆಡ್ಗೆ ಕಾಣಿಸ್ತದೆ ಅಂತಂದರೆ ನೋ ಕಾಸ್ಟ್, ಆಯಿತಾ. ಸೊ ಇದು ಬಂದಿರುವಂಥ ಸದ್ಯದ ಮಾಹಿತಿ. ಗೊತ್ತಿಲ್ಲ ಏನೇನು ಕತೆಗಳು ನಡೆಯುತ್ತೆ ಅಂತ. ಒಂದಂತೂ ನನಗೆ ಒಂದು ಶಾಕ್ ಆಯಿತು. ಏನು ಗೊತ್ತಾ, ನಾನು ರೀಸೆಂಟಾಗಿ ವೀಡಿಯೋ ಮಾಡಿದ್ನಲ್ಲ ಅದ್ರ ಬಗ್ಗೆ, ಆದರೆ ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಬ್ರೋ ನನಗೆ ಸಿಕ್ಕಿದೆ, ನಮ್ಮ ಮನೇಲಿ ಇದೆ ಅಂತ ಕೆಲವರು ಕಮೆಂಟ್ ಮಾಡಿದ್ದೀರಾ. ಸೊ ಇದ್ದರೆ ಚೆಕ್ ಮಾಡಿ, ಓಕೆ, ಅದು ವೈಟ್ ಕಲರ್ ಕಾಣಿಸ್ತದೆ ಇಲ್ವಾ ಅಂತ. ಸೊ ಹಂಗಿದ್ರೆ ಬೇಕಾದ್ರೆ ನಿಮ್ಮ ಬೆಲೆ ಸಿಗುತ್ತೆ. ಅದು ಇದ್ದೂ ಕೂಡ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡಿದ್ದಾರೆ ಏನಂತಂದರೆ, ಇದನ್ನು ನಾವು ಮಾರಾಟಕ್ಕೆ ಇದು ಮಾಡ್ತಾಯಿದ್ದೀವಿ, ಸೊ ದಯವಿಟ್ಟು ನಿಮ್ಮ ಹತ್ರ ಇದ್ದರೆ ನಮ್ಗೆ ಕೊಡಿ, ಓಕೆ ನಾವು ಕಾಸು ಕೊಡ್ತೀವಿ ಅಂತ ಕೆಲವರು ಕಮೆಂಟ್ಸ್ ಮಾಡಿದ್ದಾರೆ. ಕಾಂಟ್ಯಾಕ್ಟ್ ಮಾಡಿ ಅದು ಇದು ಅಂತ ಆ ಒಂದು ವಿಡಿಯೋಗೆ. ನಾನು ನೋಡ್ಬಿಟ್ಟು ಶಾಕು. ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಸೊ ಇದ್ರೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ತಗಲಾಕೊಂಡ್ರೆ ಖಂಡಿತವಾಗ್ಲೂ ಜೈಲಿಗೆ ಹಾಕ್ತಾರೆ, ತಗಲಾಕೊಂಡ್ರೆ ಜೈಲಿಗೆ ಹಾಕ್ಬಿಡ್ತಾರೆ. ನೋಡಿ, ಯೋಚನೆ ಮಾಡಿ. ಯಾಕೆಂತಂದರೆ ಇದೆಲ್ಲ ಇಲ್ಲೀಗಲ್ ಕೆಲಸ, ಮಾಡೋಂಗೆ ಇಲ್ಲ, ಆಯಿತಾ. ಇದ್ದರೆ ಇಟ್ಕೊಂಡು ಸುಮ್ಮನಿರಿ, ಆಯಿತು. ನನ್ನ ಹತ್ರ ಇದೇ ಊರು ಅಂದ್ಕೊಂಡು ಸುಮ್ಮನೆ ಇರಬೇಕಷ್ಟೇ. ಇವಾಗ ನೀವು ಒಂದು ಸ್ವಲ್ಪ ಏನೋ ದುಡ್ಡು ಸಿಗುತ್ತೆ ಅದು ಇದು ಅಂತ ಅಂದ್ಬಿಟ್ಟು ಕೊಟ್ಟರೆ, ಸೊ ಏನಾದರೂ ತಗಲಾಕೊಂಡ್ರೆ ಖಂಡಿತವಾಗಲೂ ಜೈಲೊಳಕ್ಕೆ ಹೋಗಬೇಕಾಗುತ್ತೆ. ಸೊ ಹುಷಾರಾಗಿರಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ರೆಡ್ ಮರ್ಕ್ಯುರಿನ ಹುಡುಕಿದ್ದೀರಾ, ಸೊ ನಿಮಗೂ ಇವಾಗ ಒಂದು ಸೆಕೆಂಡ್ ಟ್ವಿಸ್ಟ್ ಏನಪ್ಪ ಅಂತಂದರೆ, ಆ ರೆಡ್ ಮರ್ಕ್ಯುರಿ ವೈಟ್ ಕಲರ್ ಕಾಣಬೇಕು, ಇಲ್ಲ ಅಂತಂದರೆ ಏನೂ ಇಲ್ಲ. ನೋಡಿ, ಟ್ರೈ ಮಾಡಿ. ಇರೋರು ಕೆಲವೊಂದು ಜನ ಇದೆ ಅಂತ ಕಮೆಂಟ್ ಮಾಡಿದ್ದೀರಲ್ಲ, ಸೊ ನೋಡಿ ಟ್ರೈ ಮಾಡ್ರಪ್ಪ. ವೈಟ್ ಕಲರ್ ಏನಾದ್ರು ಕಂಡ್ರೆ, ವೈಟ್ ಕಲರ್ ಕಾಣ್ತಾನೆ ಅಂತ ಅಂದ್ಬಿಟ್ಟು ಖುಷಿಯಾಗಿ ಮನೇಲಿ ಇಟ್ಕೊಂಡು ಸೇಫಾಗಿ ಇಟ್ಕೊಳ್ಳಿ ಅಷ್ಟೇ. ಯಾರು ಕೊಡೋದಕ್ಕೆ ಹೋಗ್ಬೇಡಿ. ಸುಮ್ಮನೆ ನನ್ನ ಮಾತು ಕೇಳಿ, ಸುಮ್ಮನೆ ದುಡ್ಡುಗೋಸ್ಕರ ಏನೇನೋ ಆಗ್ಬಿಟ್ರೆ ಕತೆಗಳು. ಜೀವನ ಇಂಪಾರ್ಟೆಂಟ್. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್. ಒಂದೇ ಮಾತ್ರ.